ಅರ್ಜುನ್ ಅವರೇ ನಿಂತ್ಕೊಳ್ಳಿ. ಏನಾಯ್ತ್ರಿ? ನಿಮ್ ಕಾಲಲ್ಲಿ ರಕ್ತ ಬರ್ತಾ ಇದೆ. ರಕ್ತ ರಕ್ತ ತಗೋತು. ಇಷ್ಟು ಸಾಕೋಣ. ನೀನೇ ನಿನ್ನ ಜಾಡನ್ನ ಬಿಟ್ಕೊಟ್ಟಿದ್ಯಾ? ಅರ್ಜುನ್ ಅವರೇ, ಅಣ್ಣ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲೋ ಎಲ್ಲೋ ಇದಾರೆ. ಇಲ್ಲಿ ಯಾವ್ದೋ ಪೊದೆಯಲ್ಲಿ ಇರ್ತಾರೆ. ಎಲ್ಲ ಕಡೆ ಶೂಟ್ ಮಾಡಿ ಬಿಸಾಕ್ರ ಅವನು. ಹೋಗೋ. ಅಣ್ಣ ಇಲ್ಲಿ ಬನ್ನಿ, ರಕ್ತ ಚಿಮ್ತಾ ಇದೆ ಇಲ್ಲಿ. ಬನ್ನಿ ಅಣ್ಣ, ನೋಡಿ. ಇದು ಮೊಲ ಕಣೋ, ಬೇಕಾಗಿರೋದನ್ನ ಹುಡ್ಕೋದಿಲ್ಲ. ನನ್ನ ಮಕ್ಕಳ ಏನ್ರು ಆಯ್ತು? ಏನ್ರು ಇದಲ್ಲ? ನನ್ ಮಕ್ಕಳ ಅವನ್ನ ಹಿಡಿಯಕ್ಕಾಗ್ಲಿಲ್ಲ. ನನ್ನ ಮಕ್ಕಳ ಅವನ ಹತ್ರ ಒದೆ ತಿಂದಿದ್ಯಾ? ಅಂದಿ ಅಂದಿ ತಿಂದಂಗ್ ತಿಂತೀರಾ? ಬೇಷ್, ನನ್ನ ಮಕ್ಕಳನ್ನ ಸಾಕ್ಬಿಟ್ಟಿದೀನಿ. ಅಲ್ಲೋಡು, ಅಲ್ಲಿ ಓಡ್ತಾ ಇದ್ದೀನಿ. ಹೋಗಿ ಹಿಡಿ, ಹೋಗು ಹೋಗು. ಸಾಮಾನ್ಯ ಗಿಳಿ ಅಲ್ಲ, ದೈವಾನುಗ್ರಹ ಇರೋ ಈ ಗಿಳಿ, ಆಶ್ರಮದಲ್ಲಿ ದಿನನಿತ್ಯ ಮಂತ್ರೋಪಚಾರಗಳನ್ನ ಕೇಳೋ ಈ ಗಿಳಿ ಈ ರೀತಿ ವರ್ತಿಸ್ತಾ ಇದೆ ಅಂದ್ರೆ ನನಗೇನೋ ಒಂದು ಸೂಚನೆ ಕೊಡ್ತಾ ಇದೆ. ಹೇಳು ಗಿಳಿರಾಮ, ನನ್ನ ಮಗಳ ಬಗ್ಗೆ ಆ ಶಿವನಲ್ಲಿ ಕೇಳ್ತಿರ್ಬೇಕಾದ್ರೆ ನೀನ್ ಈ ರೀತಿ ಸೂಚನೆ ಕೊಡ್ತಿದ್ಯಲ್ಲ, ಏನು ಅಂತ ಹೇಳು. ಇದಕ್ಕೆ ಅರ್ಥ ಏನು? ನನ್ನ ಅಲ್ಪ ಮತಿಗೆ ಒಂದು ತಿಳಿತಿಲ್ಲ. ದಯವಿಟ್ಟು ಈ ಪಾಮರನ ಬುದ್ಧಿಗೆ ನಿಲ್ಕೋ ತರ ಸೂಚನೆ ಕೊಡು. ಇಲ್ಲಿ ಏನಾಗ್ತಾ ಇದೆ? ನೀನು ಏನ್ ಹೇಳಕ್ ಹೊರಟಿದ್ಯಾ? ಹೇಳು ಗಿಳಿರಾಮ, ನನ್ನ ಆತಂಕ ಜಾಸ್ತಿ ಆಗ್ತಾ ಇದೆ. ಹೇಳು ಹೇಳು ಗಿಳಿರಾಮ. ವಾಸುದೇವ,
ಅರ್ಜುನವ್ರೆ, ನಾನು ಒಂದು ಕ್ಷಣ ಮೈ ಮರ್ತಿದ್ದಕ್ಕೆ ಎಷ್ಟು ದೊಡ್ಡ ಅಪಾಯ ಆಯ್ತು. ನನ್ನನ್ನು ಮತ್ತೆ ನೀವು ಬದುಕಿಸ್ಕೊಂಡ್ಬಿಟ್ರಿ. ಅಮೃತ ಅವರೇ, ನಿಮ್ಮ ಹತ್ರ ಬುಲೆಟ್ ಅಲ್ಲ, ರಾಕೆಟ್ ಬಂದರೂ ನಾನು ಅದನ್ನು ತಡೀತೀನಿ. ನಮ್ಮ ಪ್ರೀತಿಗಿರೋ ಶಕ್ತಿ ಅಂತದ್ದು. ನೀವೇನು ತಲೆ ಕೆಡಿಸ್ಕೋಬೇಡಿ. ಅರ್ಜುನವ್ರೆ, ಇವ್ರ ದಿಕ್ಕೆ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು. ನಮ್ಗೆ ಉಳಿದಿರೋದು ಒಂದೇ ದಾರಿ. ಹೇಯ್, ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ಹುಡುಕ್ರಿ, ಬಿಡಬೇಡ, ಹುಡುಕ್ರೋ. ವಾಸುದೇವ, ಯಾಕೆ ಮೌನ? ಯಾಕೆ ಕಳವಳ? ಗುರುಗಳೇ, ನಾನೇನು ಕೇಳಬೇಡಿ, ನನಗೇನು ಗೊತ್ತಾಗ್ತಿಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಂದ ದಿವಸದಿಂದ ನೋಡ್ತಾ ಇದ್ದೆ. ನಿನ್ನಲ್ಲಿ ವಿಶೇಷವಾದ ಶಕ್ತಿ ಇದೆ. ನನ್ನ ದೃಷ್ಟಿಗೂ ಗೋಚರಿಸಿದಂತ ನಿಗೂಢತೆ ಇದೆ. ನೀನು ಯಾರು, ನಿನ್ನ ಹಿನ್ನೆಲೆ ಏನು ಅನ್ನೋ ಪ್ರಶ್ನೆ ಸದಾ ನನ್ನನ್ನು ಕಾಡ್ತಾನೇ ಇದೆ. ನಿನ್ನ ಸೇವಾ ಮನೋಭಾವದ ಬಗ್ಗೆ ಎರಡು ಮಾತಿಲ್ಲ. ಸಾಮಾನ್ಯವಾಗಿ ನಮ್ಮ ಆಶ್ರಮಕ್ಕೆ ಆಶ್ರಯ ಪಡೆಯಲು ಬಂದವರ ಬಗ್ಗೆ, ಅವರ ಪೂರ್ವಾಪರದ ಬಗ್ಗೆ ನಾನೆಂದು ವಿಚಾರಿಸ್ತವನಿಲ್ಲ. ಅದು ನಮಗೆ ಬೇಕಾಗೂ ಇಲ್ಲ. ಆದರೆ ನೀನು ಎಲ್ಲರಂತಲ್ಲ, ನೀನು ಅವರೆಲ್ಲರಿಗಿಂತ ವಿಭಿನ್ನ. ಹಾಗಾಗಿ ಕುತೂಹಲದಿಂದ ಈ ಪ್ರಶ್ನೆಯನ್ನು ನಿನ್ನ ಕೇಳ್ತಾ ಇದ್ದೀನಿ. ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಮ್ಮ ಆಶ್ರಮದಲ್ಲಿ ಮಗ್ನರಾಗಿದ್ದಾಗ ನೀನು ಮಾತ್ರ ಒಬ್ಬನೇ ಏಕಾಂತದಲ್ಲಿ ಆ ಹುತ್ತದ ಮುಂದೆ ಕೂತಿರ್ತೀಯ. ಯಾಕೆ? ಆ ಹುತ್ತಕ್ಕೂ ನಿನಗೂ ಯಾವುದಾದರೂ ವಿಶೇಷವಾದ ನಂಟಿದೆಯಾ? ಬನ್ನಿ ಅಮೃತವ್ರೆ. ಜೇನುಳ ಕೊಂಡ್ರು ಇದು, ಜೇನುಳ. ನೀರೆಲ್ಲೋ ಇದೆ, ಅಲ್ಲಿದೆ. ಬನ್ನಿ, ಬನ್ನಿ. ನಿನ್ನನ್ನು ಯಾವುದೋ ಸಮಸ್ಯೆ ಕಾಡ್ತಾ ಇದೆ. ಆ ಸಮಸ್ಯೆ ಏನು ಅನ್ನೋದನ್ನ ನನ್ನ ಜೊತೆ ಹಂಚಿಕೊಳ್ಳೋದ್ರಿಂದ ನಿನ್ನ ಮನಸ್ಸು ಹಗುರವಾಗುತ್ತೆ ಅನ್ನೋದಾದರೆ ಮಾತ್ರ ಅದನ್ನು ಧಾರಾಳವಾಗಿ ನನ್ನ ಜೊತೆ ಹಂಚ್ಕೋಬಹುದು. ಕ್ಷಮಿಸು ವಾಸುದೇವ, ನಿನ್ನ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಬೇಕು ಅಂತ ನಾನು ಈ ಪ್ರಶ್ನೆಯನ್ನು ನಿನ್ನ ಕೇಳಲಿಲ್ಲ. ಗುರುಗಳೇ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ. ನಾನೀಗ ವಿಪರೀತ ಕಳವಳದಲ್ಲಿದ್ದೀನಿ. ಆ ಕಳವಳಕ್ಕೆ, ಆತಂಕಕ್ಕೆ ಕಾರಣ ಒಬ್ಬ ಮನುಷ್ಯ. ಹಾಗಾದ್ರೆ ನೀನು ಮನುಷ್ಯನಲ್ವೇ? ಅಲ್ದೆ ಏನು? ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ತಾನೇ ಮೋಸ ಹೋಗೋದಕ್ಕೆ ಸಾಧ್ಯ? ನಾನು ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ಭರವಸೆ ಕಳ್ಕೋಬೇಡ ವಾಸುದೇವ.
ಎಲ್ಲ ಮನುಷ್ಯರು ಕೆಟ್ಟೋರಾಗಿರೋದಿಲ್ಲ. ಗುರುಗಳೇ, ನನಗೆ ಗೊತ್ತು ನಿಮ್ಮಂತ ಮಹಾನುಭಾವರ ಸಂಘದಿಂದ ಜೀವನದಲ್ಲಿ ನಾನು ಕಳೆದುಕೊಂಡ ಭರವಸೆ ನನಗೆ ಮತ್ತೆ ವಾಪಸ್ ಸಿಕ್ತು. ನೀನು ನನಗೆ ಸಿಕ್ಕಿದ್ದು ನಿಜಕ್ಕೂ ನನ್ನ ಅದೃಷ್ಟನೇ. ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋ ಆಸೆ ನನಗೂ ಇದೆ. ಆದ್ರೆ ಅದಕ್ಕಿನ್ನೂ ಕಾಲ ಕೂಡಿ ಬಂದಿಲ್ಲ. ಕಾಲ ಕೂಡಿ ಬಂದ ಮೇಲೆ ನಾನೇ ನಿಮ್ಮ ಹತ್ರ ಬಂದು ನನ್ನ ಭಾವನೆಗಳನ್ನ ನಿಮ್ಮ ಹತ್ರ ಹಂಚ್ಕೋತೇನೆ. ಅಗತ್ಯವಾಗಿ ವಾಸ್ತವ, ಯಾವ ಒತ್ತಡಗಳು ಬೇಡ. ನಿನಗೆ ಹೇಳಬೇಕು ಅಂತ ಅನ್ಸಿದ ದಿನ ನಿನ್ನ ಪೂರ್ವಾಪರಗಳ ಬಗ್ಗೆ ನನ್ನ ಜೊತೆ ಹಂಚ್ಕೋಬಹುದು. ಆ ಕಾಲಕ್ಕಾಗಿ ನಾನು ಕಾಯ್ತೀನಿ. ಈಗ ಇಬ್ರು ಸೇರಿ ಆ ಹೆಣ್ಣು ಮಗಳನ್ನ ಅಪಾಯದಿಂದ ಪಾರು ಮಾಡೋಣ. ಅದು ಯಾಕೋ ಗೊತ್ತಿಲ್ಲ, ಈ ಕ್ಷಣದಲ್ಲಿ ನೀನು ನಮ್ಮ ಪರಮಾಪ್ತ ಪರಿವಾರದ ಮುಖ್ಯ ಸದಸ್ಯ ಅನ್ನೋ ಭಾವನೆ ನನ್ನಲ್ಲಿ ತೀವ್ರವಾಗ್ತಾ ಇದೆ. ನೀವು ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೆ, ಅಭಿಮಾನಕ್ಕೆ ನಾನು ಚಿರಋಣಿ. ಬೆಳಗ್ಗೆಯಿಂದ ನಮ್ಮಿಬ್ರಿಗಂತೂ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ಯಾವುದನ್ನು ಯಾಕೆಲ್ಲ ಮಾತು ನಿಲ್ಲಿಸ್ಬಿಟ್ರಿ? ಏನೋ ನನ್ನ ಬಗ್ಗೆನೇ ಮಾತಾಡ್ತಿರೋ ಆಗಿತ್ತು. ಅದು ಹಾಗೇನಿಲ್ಲಮ್ಮ. ಅದೇನಂದ್ರೆ ನಂಗೆ ಗೊತ್ತಿದೆ ಆಂಟಿ, ನಿಮ್ಗೆಲ್ರಿಗೂ ನನ್ನ ಬಿಹೇವಿಯರ್ ನೋಡಿ ಆಶ್ಚರ್ಯ ಆಗಿರ್ಬೋದು. ನೆನ್ನೆ ಹೇಗಿದ್ದವಳು ಇವತ್ತೇನು ಹೀಗಿದ್ದಾಳೆ ಅಂತ ಕನ್ಫ್ಯೂಷನ್ ಅಲ್ವಾ? ಕನ್ಫ್ಯೂಷನ್ ಅಂತಲ್ಲ, ಆದ್ರೂ ಅದನ್ನೇ ಕನ್ಫ್ಯೂಷನ್ ಅಂತ ಹೇಳೋದು. ನಿಮ್ಮೆಲ್ಲರ ಪ್ರಶ್ನೆಗೂ ಇವತ್ತು ಉತ್ತರ ಕೊಡ್ತೀನಿ. ನನ್ನ ಪೂರ್ತಿ ಹೆಸರು ಮೀನಾಕ್ಷಿ. ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಿನಿ ಮಿನಿ ಅಂತ ಕರೆದು ಅದೇ ಅಭ್ಯಾಸ ಆಗೋಯ್ತು. ಲಂಡನ್ನಲ್ಲಿ ನಮ್ಮಪ್ಪ ನಮಗೆ ಪೂರ್ತಿಯಾಗಿ ನಮ್ಮ ದೇಶದ ರೀತಿ ನೀತಿ ಹೇಳ್ಕೊಟ್ಟೆ ಬೆಳೆಸಿದ್ದು. ಹಾಗೆ ನೋಡೋಕೋದ್ರೆ ನಾನು ತುಂಬ ಆರ್ಥೋಡಾಕ್ಸ್ ಮೆಂಟಾಲಿಟಿ ಇರೋಳು. ನಾನು ಫಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ನಮ್ಮ ತಂದೆ ಫ್ರೆಂಡ್ ಮನೇಲಿದ್ದೇನಂತ ಹೇಳಿದ್ನಲ್ಲ, ಅವ್ರು ಸಖತ್ ಮಾಡರ್ನ್. ನಾನು ಟ್ರೆಡಿಷ್ನಲ್ ಆಗಿದ್ದೆ ಅಂತ ನನ್ನನ್ನು ತುಂಬಾ ಹೀಯಾಳಿಸಿರೋರು. ಕನ್ನಡದಲ್ಲಿ ಮಾತಾಡ್ತಿದ್ದೆ, ಸೀರೆ ಚೂಡಿದಾರ್ ಉಡ್ತಾ ಇದ್ದೆ ಅಂತ ತುಂಬಾ ಹೇಳಿ ಹೇಳಿ ತೋರಿಸಿರೋರು. ನಾನು ಲಂಡನ್ನಿಂದ ಬಂದಿದ್ದೆ, ನನ್ನ ಪಾಲಿಗೆ ಒಂಥರ ಶಾಕ್ ಆಗೋ ಥರ ನಡ್ಕೊಂಡ್ರು. ಒಂಥರ ಉಸಿರುಗಟ್ಟಿಸೋ ವಾತಾವರಣ. ಕೊನೆಗೆ ನನ್ನ ತಂದೆ ಹತ್ರ ಈ ವಿಚಾರ ಹೇಳಿದಾಗ ವಿಷ್ಣು ಅಂಕಲ್ ಹತ್ರ ಮಾತಾಡಿದ್ದೀನಿ, ಅವ್ರ ಮನೆಯಲ್ಲೇ ಇರು ಅಂತ ಅಂದರು. ಇಲ್ಲಿಗೆ ಬರೋ ಮುಂಚೆ ನೀವುಗಳು ಆ ಮನೆಯವ್ರ ಥರ ನಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡು ನಾನು ಆ ಥರ ನಡ್ಕೊಂಡೆ. ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನೀವೆಲ್ಲ ಆ ಥರ ಇಲ್ಲ ಅಂತ. ನೀವು ನನ್ನ ಥರನೇ ಅಂತ ಗೊತ್ತಾಗಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು. ಈಗ ನೀವು ನನ್ನ ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ನಿಜವಾದ ರೂಪ. ಮೀನಾಕ್ಷಿ ಬಾಮ ಕುತ್ಕೋ. ಸಾರಿ ಅಜ್ಜಿ, ಫರ್ಟ್ ಆಗೋ ಥರ ನಡ್ಕೊಂಡಿದ್ದೆ. ಹೇಗೆ ಕಾಣಿಸ್ತಿದ್ದೀನಿ ಸೀರೆನಲ್ಲಿ? ಈ ಸೀರಿಯಲ್ ನೀನು ತುಂಬಾ ಮುಖ ಕಾಣ್ತಾ ಇದ್ದೆ. ನನ್ನ ದೃಷ್ಟಿನೇ ಆಗುತ್ತೆ ನಿನಗೆ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅಮೃತವ್ರೆ, ನನ್ಗೇನಾಗಿಲ್ಲ. ಯಾಕೆ ಅಳ್ತಾ ಇದ್ದೀರಾ? ನೀವು ಸುಮ್ಮನೆ ಇರಿ, ನಿಮ್ಗೆ ಅರ್ಥ ಆಗಲ್ಲ. ಯಾಕೆ ಅರ್ಜುನ್ ಅವರೇ, ಈ ಪ್ರಪಂಚದಲ್ಲಿ ಬರೀ ಒಳ್ಳೆಯವ್ರಿಗೆ ಈ ತರ ಕಷ್ಟ ಬರುತ್ತೆ? ನಮ್ಮ ಒಳ್ಳೆತನ ಇಡೀ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಲಿ ಅಂತ ಅನ್ಸುತ್ತೆ ರೀ. ಸಾಕು ಸುಮ್ಮನೆ ಇರಿ ಅರ್ಜುನ್ ಅವರೇ, ಇಂಥ ಹೊತ್ನಲ್ಲೂ ತಮಾಷೆನಾ? ಹ್ಞೂ ಕಣ್ರಿ,
ನೋವನ್ನು ಮರೆಯೋದಕ್ಕೆ ಅದೊಂದೇ ದಾರಿ. ಬೇಕಾದ್ರೆ ಟ್ರೈ ಮಾಡಿ. ಅರ್ಜುನ್ ಅವರೇ, ಇನ್ನು ಎಷ್ಟೊತ್ತು ಅಂತ ಹೀಗೆ ಈ ಕಾಡಲ್ಲಿ ಅಲಿತಾ ಇರೋದು? ಮುಂದೆ ಹೇಗೆ? ನೋಡೋಣ ಬನ್ನಿ. ಅವ್ರುಗಳನ್ನಂತೂ ಅಟ್ಟಿದ್ದಾಯ್ತು. ಅವ್ರಿಗೆ ಬರೋ ಅಷ್ಟರಲ್ಲಿ ನಾವಿಲ್ಲಿಂದ ದೂರ ಹೋಗ್ಬೇಕು. ಯೋಚನೆ ಮಾಡೋಣ ಬನ್ನಿ. ಏ ಅರ್ಜುನ್, ನನ್ನನ್ನ ಇಂಥ ಹೀನಾಯ ಸ್ಥಿತಿಗೆ ತಂದಲ್ಲ ನೀನು. ನಿನ್ನನ್ ಬಿಡಲ್ಲ ಕಣೋ, ನಿನ್ನನ್ ಬಿಡಲ್ಲ. ಹಿಡ್ದೇ ಹಿಡಿತೀನಿ, ನಿನ್ನ ಹಿಡಿತೀನಿ. ಏಯ್, ನಿನ್ನ ಹೆಂಡತಿ ಮೇಲೆ ನಿನಗ್ ತುಂಬಾ ಪ್ರೀತಿ ಅಲ್ಲ? ನೀನ್ ಯಾವ ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯೋ ಅದೇ ಹೆಂಡತಿ ಮುಂದೆ ನಿನ್ನ ಕಟ್ಟಾಕಿ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ತೀನಿ. ಈಗ ಆಗಿರೋದಕ್ಕೆ 2 ಪಟ್ಟು ಪ್ರತೀಕಾರ ನಿನ್ನಿಂದ ನಾನ್ ತಗೋತೀನಿ ಕಣೋ. ಈ ಘೋರ ಈಗ ಗಾಯಗೊಂಡ ಹುಲಿ. ನಿನ್ನ ಬೇಟೆಗೆ ಈ ಘೋರ ಹೊರಟಿದ್ದಾನೆ. ಸಿದ್ಧವಾಗೋ. ಏಯ್, ಸಿದ್ಧ ಆಗು. ಅರ್ಜುನ್ ಅವರೇ, ಔಷಧಿ ಆಗ್ತಾ ಇದ್ದೀನಿ, ಸ್ವಲ್ಪ ಸಮಾಧಾನ. ಈ ಸೊಪ್ಪು ಹಾಕಿದ್ರೆ ನೋವೆಲ್ಲ ಕಡಿಮೆ ಆಗುತ್ತೆ ಅರ್ಜುನ್ ಅವರೇ. ರೀ, ಸಾಕ್ಬಿಡ್ರಿ, ನನ್ಗೇನು ಆಗಿಲ್ಲ, ಹೊರಡೋಣ ಬನ್ನಿ. ಏನೂ ಆಗಿಲ್ವಾ? ಕಾಲ್ ಮುಟ್ಟಿದ್ರೆ ಅಮ್ಮ ಅಂತ ಕಿರಿಸ್ತಾ ಇದ್ದೀರಾ, ನೋವಿಲ್ಲ ಅಂತ ಬೇರೆ ಹೇಳ್ತೀರಾ. ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರೆ ಅರ್ಜುನ್ ಅವರೇ, ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ. ನೋಡಿ, ಈಗ ಔಷಧಿ ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ಮಾಡಿ, ಆಮೇಲೆ ಹೊರಡೋಣ. ರೀ, ನಾವೇನು ಹನಿಮೂನೋ ಅಥವಾ ವೆಕೇಶನ್ನೋ ಅಥವಾ ಟ್ರಿಪ್ಪಿಗೆ ಬಂದಿದ್ದೀವ? ಸಾವು ಬೆನ್ನ ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇದೆ, ಮೊದಲಿಂದ ತಪ್ಪಿಸ್ಕೊಳ್ಳೋಣ ಬನ್ರಿ. ಹೆದರ್ಕೋಬೇಡ್ರಿ. ಏನ್ರಿ ನೀವು ಇದಕ್ಕೆಲ್ಲ ಯೋಚನೆ ಮಾಡಿದ್ರೆ ಹೇಗೆ ಹೇಳಿ? ನಿಮ್ಮ ಅರ್ಜುನ್ ಕಟ್ ಮಸ್ತ್ ಆಗಿದ್ದಾನೆ, ಬಾಹುಬಲಿ ಥರ. ನಿಮ್ಮ ಮುಳ್ಳು ಚುಚ್ಚಿದ್ಕೆಲ್ಲ ಯೋಚನೆ ಮಾಡಿದ್ರೆ ಅಷ್ಟೇ. ಬನ್ನಿ ಹೋಗೋಣ.